ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶ್ರಾವಣ ಶುಕ್ರವಾರ. ಬೆಳಗ್ಗೆ ಎಷ್ಟು ಬೇಗ ಅಂತಂದರೂ ಕೂಡ ಕೆಲಸಗಳು ಆಗೋದಿಲ್ಲ, ಟೈಮೇ ಸಾಕಾಗೋದಿಲ್ಲ ಅಲ್ಲ. ಮನೆಯಲ್ಲಿದ್ದರೆ ಸ್ವಲ್ಪ ಲೇಟಾಗಾದರೂ ಮಾಡ್ಕೋಬೋದು. ಇನ್ನು ಕೆಲಸಕ್ಕೆ ಹೋಗ್ತಾ ಇರೋರಿಗಾದರೆ ತುಂಬಾ ಕಷ್ಟ ಅನಿಸುತ್ತೆ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ, ಇರೋ ಟೈಮಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಹೋಗಬೇಕಾಗತ್ತೆ. ಇವತ್ತು ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಶ್ರಾವಣ ಶನಿವಾರಗಳು ಸ್ಟಾರ್ಟ್ ಆಗಿದೆ ಅಲ್ವಾ, 3 ಡೇಸಿಂದ. ಇದು ಮೊದಲನೇ ಶುಕ್ರವಾರ. 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆ. ಎಲ್ಲರೂ ಕೂಡ ಬ್ಯುಸಿಯಾಗಿರ್ತೀವಿ. ಕ್ಲೀನಿಂಗು, ಪರ್ಚೇಸಿಂಗು, ಪ್ರಿಪ್ರೇಷನ್ಸ್ ಹಬ್ಬಕ್ಕೆ ಎಲ್ಲ ಕೂಡ ತುಂಬಾ ಜೋರಾಗಿ ನಡೀತಾ ಇರುತ್ತೆ ಎಲ್ಲರಿಗೂ. ನಾನಾದರೆ ಈ ಸಲ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಪ್ರತಿ ಶುಕ್ರವಾರನೂ ನಾವೆಲ್ಲರೂ ಕೂಡ ಚೆನ್ನಾಗಿ ಪೂಜೆ ಮಾಡ್ಕೊತೀವಲ್ವ ಮನೆಯಲ್ಲಿ. ಸೊ ಪೂಜೆ ಎಲ್ಲ ಕೂಡ ಆಯಿತು. ಪೂಜೆ ಆದಮೇಲೆ ಇನ್ನು ಬೆಳಗ್ಗೆ ಎದ್ದರೆ ಟಿಫನ್ನು ಅದು ಇದು ಅಂತ ಕೆಲಸ ಇದ್ದೇ ಇರುತ್ತಲ್ವ. ಎಷ್ಟು ಬೇಗ ಮಾಡಿಕೊಂಡ್ರು ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಸೊ ಇವತ್ತಿನ ಡೇ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ, ಟೈಮ್ ಆಗಿದೆ ಈಗ ಸ್ಕೂಲ್ಗೆ ಹೋಗೋಕ್ಕೆ ಅಂತ. ಟೈಮ್ ಆಗಿಬಿಡುತ್ತೆ ಮತ್ತು. ಆಲ್ರೆಡಿ ನಾನು ರೆಡಿ ಕಾಣಿಸ್ತಿದೆ ಅಲ್ವಾ. ಸಿಂಪಲಾಗಿ ಒಂದು ಸ್ಯಾರಿ ಉಟ್ಕೊಂಡಿದ್ದೀನಿ. ಬೆಳಗ್ಗೆ ಸ್ಯಾರಿ ಉಟ್ಕೊಳ್ಳೋದೇ ಅರ್ಧ ಟೈಮ್. ಅದರಲ್ಲೂ ಈ ಕಾಟನ್ ಸ್ಯಾರೀಸ್ ಏನಂತ ತಗೋಬಿಟ್ವಿ ಅಂತಂದರೆ ಐರನ್ ಇಲ್ಲದೆ ಉಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಐರನ್ ಮಾಡಿಕೊಂಡು ಅದನ್ನು ಉಟ್ಕೊಂಡು ಪಿನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಸೊ ರೆಡಿ ಟು ವೇರ್ ಸ್ಯಾರೀಸ್ ಥರ ನಮ್ಮ ಹತ್ರ ಇರೋ ಎಲ್ಲ ಸ್ಯಾರೀಸು ಕೂಡ ನಾವು ರೆಡಿ ಟು ವೇರ್ ಸ್ಯಾರಿ ಥರ ಮಾಡ್ಕೋಬೋದು. ಹಾಗಂತ ಯಾವುದೇ ಬೆಲ್ಟೇನು ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಯಾವ ರೀತಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ತುಂಬಾ ಈಸಿಯಾಗಿ ನಾವು ಅದನ್ನು ಸ್ಟಿಚ್ ಮಾಡ್ಕೋಬೋದು. ಕೈಯಲ್ಲಿ ಬೇಕಾದರೂ ಕೂಡ ಸ್ಟಿಚ್ ಮಾಡಿ ಇಟ್ಕೊಬಿಡ್ಬೋದು. ಪಟ್ಟಂತ 5 ಮಿನಿಟ್ಸಲ್ಲಿ ಮ್ಯಾಗಿ ಮಾಡಿದಷ್ಟು ಈಸಿಯಾಗಿ ನಾವು ಸ್ಯಾರಿನ ಉಟ್ಕೊಂಡು ಬಂದುಬಿಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ ಯಾವ ರೀತಿ ಅಂತ ಕೂಡ. ನಾನು ಆಲ್ರೆಡಿ ತುಂಬ ಸ್ಯಾರೀಸ್ ಆ ಥರ ಮಾಡಿಟ್ಕೊಂಡಿದ್ದೀನಿ. ಇದನ್ನೇನು ಮಾಡಿಲ್ಲ, ಕೆಲವು ಸ್ಯಾರೀಸ್ ಮಾತ್ರ ಮಾಡಿಟ್ಟಿಲ್ಲ. ಫ್ರೀ ಇದ್ದಾಗ ಎಲ್ಲ ಸ್ಯಾರೀಸು ಕೂಡ ಮಾಡ್ಕೋಬೇಕು. ಕೆಲವು ಬಾರ್ಡರ್ ಸ್ಯಾರೀಸು, ರೇಷ್ಮೆ ಸೀರೆಗಳು ಬಿಟ್ಟು ನಾರ್ಮಲ್ ಸ್ಯಾರೀಸು, ಡೈಲಿ ವೇರ್ ಸ್ಯಾರೀಸ್ ಎಲ್ಲ ಕೂಡ ಆ ರೀತಿ ಮಾಡಿಟ್ಕೊಂಡ್ರೆ ನಮಗೆ ಬೆಳಗ್ಗೆ ಜಾಬ್ಗೆ ಹೋಗೋವಂಥವ್ರಿಗೆ, ಅದರಲ್ಲೂ ಸ್ಯಾರೀಸ್ ವೇರ್ ಮಾಡ್ಕೊಂಡು ಹೋಗ್ತಾರಲ್ವ ಟೀಚರ್ಸ್, ಈ ಥರ ಇಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ನಾವು ಯಾವ ಸ್ಯಾರಿ ಬೇಕಾದರೂ ಆ ರೀತಿ ಮಾಡಿಟ್ಕೋಬೋದು. ಗಿಲ್ಟು ಏನು ಅಟ್ಯಾಚ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಎಲ್ಲ ನಾವು ರೆಡಿ ಟು ವೇರ್ ಸ್ಯಾರೀಸು ತಗೊಳಕ್ಕಾಗೋದಿಲ್ಲ ಅಲ್ವಾ. ಯಾಕಂದರೆ ಎಲ್ಲರಿಗೂ ಸ್ಯಾರೀಸು ಕಂಫರ್ಟ್ ಅಂತ ಅನಿಸೋದಿಲ್ಲ. ಬಟ್ ನಮ್ಮ ಹತ್ರ ಇರೋ ಸ್ಯಾರೀಸನ್ನೇ ನಾವು ಯಾವ ರೀತಿ ಉಟ್ಕೋಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮಾರ್ನಿಂಗಿಂದ ನಾನು ಏನೇನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಬೆಳಗ್ಗೆನೇ ಪೂಜೆ ಎಲ್ಲ ಮುಗ್ದಿದೆ, ಅಡುಗೆ ಕೂಡ ಆಗಿದೆ, ಎಲ್ಲ ಕೆಲಸ ಕೂಡ ಆಲ್ರೆಡಿ ಮುಗ್ದಿದೆ. ಬೆಳಗ್ಗೆಯಿಂದ ನಾನು ಏನೇನು ಕೆಲಸ ಮಾಡಿದೆ ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೆಳಗ್ಗೆ ಒಂದು 7 o'clock ಹಂಗಾಗಿತ್ತು ನೋಡಿ. ಸೂರ್ಯ ಆಗಲೇ ಎಲ್ಲಿಗೆ ಬಂದಿದೆ. ಬಿಸಿಲು ತುಂಬ ಚೆನ್ನಾಗಿ ಬೀಳ್ತಾ ಇತ್ತು. ಸೊ ನಾನು ಆಚೆನೇ ಕೂತ್ಕೊಂಡು ಸೊಪ್ಪನ್ನು ತಗೊಂಡಿದ್ದೆ. ಸೊಪ್ಪನ್ನು ಬಿಡಿಸ್ತಾ ಇದ್ದೀನಿ, ಸೊಪ್ಪು ಸಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಪಾಲಕ್ಕು 1 ಕಟ್ಟು, ಮೆಂತ್ಯ ಸೊಪ್ಪು 1 ಕಟ್ಟು ತಗೊಂಡಿದ್ದೆ. ಸೊ 1 ಕಟ್ಟಾದ್ರೇ ಸಾಕಾಗುತ್ತೆ. ನಾನು ಎರಡನ್ನ ಕೂಡ ಮಿಕ್ಸ್ ಮಾಡಿ, ಅದು ಅರ್ಧ ಇದು ಅರ್ಧ, ಎರಡನ್ನ ಕೂಡ ಯೂಸ್ ಮಾಡಿಕೊಂಡು ಸೊಪ್ಪು ಸಾರನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾವು ಒಂದೇ ಸೊಪ್ಪನ್ನು ಯೂಸ್ ಮಾಡೋದಕ್ಕಿಂತ 2-3 ಥರ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಸಾರು ಮಾಡಿದಾಗ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಸೊ ಎರಡು ಕೂಡ ನಾನು ಈಗ ಸದ್ಯಕ್ಕೆ ಎಷ್ಟು ಬೇಕೋ ಈಗ ಮಾಡ್ಕೊಳ್ಳೋದಕ್ಕೆ ಅಷ್ಟನ್ನು ಬಿಡಿಸ್ತಾ ಇದ್ದೀನಿ. ಮಿಕ್ಕಿರೋ ಸೊಪ್ಪನ್ನು ನಾವು ನಂತರ ಬೇಕಾದ್ರೆ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಿಡಿಸಿಟ್ಕೊತಾ ಇದ್ದೀನಿ ನೋಡಿ. ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ಪಾಲಕ್ ಕೂಡ ಅರ್ಧ ತಗೊಂಡು ಇನ್ನು ಅರ್ಧನ ಸೈಡ್ಗೆ ಇಡ್ತಾ ಇದ್ದೀನಿ. ಇದನ್ನು ಇನ್ನೊಂದು ಟೈಮ್ಗೆ ಮಾಡ್ಕೊಳ್ಳೋಣ ಅಂತ 2 ಸೊಪ್ಪನ್ನ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಸೊಪ್ಪನ್ನ 1-2-3 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ನಾವು, ಇಲ್ಲಾಂದರೆ ಮಣ್ಣೆಲ್ಲ ಕೂಡ ಇರುತ್ತೆ ಸೊಪ್ಪಲ್ಲಿ. ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಈಗ ಸಾಂಬಾರಿಗೆ ಇಡ್ತಾಯಿದ್ದೀನಿ. ತೊಗರಿಬೇಳೆ ಒಂದು ಸ್ವಲ್ಪ, ಇದಕ್ಕೆ ಅವರೆಬೇಳೆ ಕೂಡ ನಾನು ಒಂಚೂರು ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಸ್ವಲ್ಪ ಅಂತ. ನಿಮ್ಗೆ ಇಷ್ಟ ಇರೋರು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ನಾನು ಸ್ವಲ್ಪ ಸೊಪ್ಪು ಸಾರಿಗೆ ಯೂಸ್ ಮಾಡ್ತೀನಿ ಯಾವಾಗಲೂ ಕೂಡ. ಈಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಬೇಳೆ ಕೂಡ ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಮಾತ್ರ ನಾನು
ಹಾಕ್ತಾಯಿದ್ದೀನಿ. ಜಾಸ್ತಿ ನೀರನ್ನು ಹಾಕ್ತಾಯಿಲ್ಲ. ನಾವು ಯಾವಾಗಲೂ ಕೂಡ ಸಾಂಬಾರು ಗಟ್ಟಿಯಾಗಿ ಮಾಡೋದ್ರಿಂದ ನೀರು ಜಾಸ್ತಿ ಹಾಕಲ್ಲ. ಸೊಪ್ಪಲ್ಲಿ ಮತ್ತು ಟೊಮೊಟೊ ಎಲ್ಲ ಹಾಕ್ತೀವಲ್ಲ ಅದರಲ್ಲಿ ಕೂಡ ನೀರಿರುತ್ತೆ. ಸೊಪ್ಪನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ಈಗ ಸೊಪ್ಪನ್ನು ಅದರಲ್ಲಿ ಇಡ್ತಾಯಿದ್ದೀನಿ. ನಾವು ನೀರು ಕಡಿಮೆ ಇಟ್ಕೊಂಡ್ರು ನಂತರ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ 3 ಟೊಮೆಟೊಸ್ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಅರ್ಧ ಈರುಳ್ಳಿನ ಇದರಲ್ಲೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಗಿದ್ದರೆ ಅದನ್ನೇ ಯೂಸ್ ಮಾಡ್ಕೋಬೋದು. ನಾನು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 12 ಮೆಣಸಿನ್ಕಾಯಿ ತೊಗೊಂಡು ಇದನ್ನು ಅರ್ಧಕ್ಕೆ ಪೀಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ ಅಂತೀವಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಸಾಂಬಾರು ಪುಡಿಯಲ್ಲಿ ನಾವು ಮೆಣಸಿನ ಪುಡಿ ಮಿಕ್ಸ್ ಮಾಡಿರ್ತೀವಿ. ಇದು ಮೆಣಸಿನ ಪುಡಿ ಮಾತ್ರ ಮಿಕ್ಸ್ ಮಾಡ್ದಿರ ಸಪ್ರೇಟಾಗಿ ಹಾಕ್ಸಿರ್ತೀವಿ. ಅದನ್ನು ಜೀರಿಗೆ ಮೆಣಸಿನ ಪುಡಿ ಅಂತೀವಿ. ಅದನ್ನು ಕೂಡ ಒಂಚೂರು ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ನಾವು ನಂತರ ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಬೇಗನೆ ಬೇಯೋದಿಲ್ಲ ಬೇಳೆ, ಹಾಗಾಗಿ ಇರುತ್ತೆ. ಸೊ ಅದರಿಂದ ಉಪ್ಪನ್ನು ನಂತರ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಉಪ್ಪೇನು ಹಾಕ್ತೀರಾ ಹಾಗೆಯೇ ವಿಸಿಲ್ಗೆ ಇಟ್ಟಿದ್ದೀನಿ. ಈ ಕಡೆ ನೋಡಿ ಟೀ ಬೇಯ್ತಾ ಇದೆ ಆಲ್ರೆಡಿ. ಈಗ ಒಂದು 2 ವಿಸಿಲ್ 3 ವಿಸಿಲ್ವರೆಗೂ ಹಾಕ್ಕೊಂಡೆ ಸಾಕಾಗುತ್ತೆ. ನಾನು 2 ವಿಸಿಲ್ ಹಾಕ್ತೀನಿ. ನಾನು ಫಿಲ್ಟರ್ ನೀರೇ ಯೂಸ್ ಮಾಡೋದ್ರಿಂದ ಅಡುಗೆಗೆ ಬೇಳೆ ಕೂಡ ಬೇಗನೆ ಬೇಯುತ್ತೆ. ಸೊ ನಾನು 2 ವಿಸಿಲ್ಸ್ ಮಾತ್ರ ಹಾಕ್ಸ್ಕೊತಾ ಇದ್ದೀನಿ. ಟೀ ಕೂಡ ಆಗಿದೆ. ಟೀ ಕುಡ್ದಾಯಿತು ನೋಡಿ, ವಿಸಿಲ್ ಕೂಡ ಬಂದಿದೆ. ಕುಕ್ಕರ್ ಸ್ವಲ್ಪ ವಿಸಿಲೆಲ್ಲ ಹೋದ್ಮೇಲೆ, ಗ್ಯಾಸ್ ಎಲ್ಲ ಹೋದ್ಮೇಲೆ ನೀರನ್ನು ಬಸ್ಕೊತಾ ಇದ್ದೀನಿ. ನೋಡಿ, ಬೇಳೆ ಎಲ್ಲ ಬೇಯೋಷ್ಟೊತ್ತಿಗೆ ನಾವು ಅರ್ಧ ಗ್ಲಾಸ್ ನೀರು ಹಾಕಿದ್ರೂ ಕೂಡ ಸ್ವಲ್ಪನೇ ನೀರಿರುತ್ತೆ, ಜಾಸ್ತಿ ಏನು ನೀರಿರೋದಿಲ್ಲ. ನೀರನ್ನೆಲ್ಲ ಬಗ್ಗಿಸ್ಕೊಂಡ್ರೆ ನಮಗೆ ಸಾಂಬಾರು ಉಜ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಿಮಗೆ ತುಂಬ ನುಣ್ಣಕ್ಕಿರಬೇಕು ಅನ್ನೋರು ಮಿಕ್ಸಿಗೆ ಹಾಕ್ಕೋಬೋದು ಇದನ್ನೆಲ್ಲ ಕೂಡ. ನನಗೆ ಅಷ್ಟು ನುಣ್ಣಕ್ಕಿದ್ರೆ ಇಷ್ಟ ಆಗಲ್ಲ, ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಅಂದರೆ ಪೀಸಸ್ ಎಲ್ಲ ಕೂಡ ಸೊಪ್ಪು ಎಲ್ಲ ಕೂಡ ಹಾಗೇ ಗಟ್ಟಿಯಾಗಿ ಸಿಗೋ ಥರ ಇರಬೇಕು. ಸಾರು ಉಜ್ಜೋ ಕೋಲನ್ನು ತಗೊಂಡು ಈ ರೀತಿ ನೀಟಾಗಿ ಉಜ್ಕೊಳ್ಳೋಣ. ಎಷ್ಟು ಸಾಧ್ಯನೋ ಅಷ್ಟು ಉಜ್ಕೊತೀನಿ. ಕೆಲವರಿಗೆ ತುಂಬ ನುಣ್ಣಕ್ಕಿರಬೇಕು ಅಂಥವ್ರು ಮಿಕ್ಸಿಗೆ ಹಾಕ್ಕೊಳ್ತಾರೆ. ಸೊ ನಾನು ಮಿಕ್ಸಿಗೇನು ಹಾಕೋದಿಲ್ಲ ಯಾವತ್ತೂ ಕೂಡ. ಎಷ್ಟು ನುಣ್ಣಕ್ಕಾಗುತ್ತೆ ಇದರಲ್ಲಿ ಅಷ್ಟು ಮಾತ್ರ ಉಜ್ಕೊತೀನಿ. ಈಗ ಇದಕ್ಕೇ ಒಂಚೂರು ಉಪ್ಪು ಹಾಕ್ಕೊಬಿಡೋಣ. ಉಪ್ಪು ಗರಿ ಗರಿಯಾಗಿ ಸಿಗೋದ್ರಿಂದ ಉಜ್ಕೊಳ್ಳೋವಾಗ ನೀಟಾಗಿ ಉಜ್ಕೊಳ್ಳೋದಕ್ಕೂ ಕೂಡ, ಅಂದರೆ ಸಾರನ್ನು ಮಸಿಯೋಕ್ಕೂ ಕೂಡ ಈಸಿಯಾಗಿರುತ್ತೆ. ನಾನು ಬೇಳೆಗೆ ಸ್ವಲ್ಪ ಅರಿಶಿನ ಹಾಕೋದನ್ನು ಮರ್ತೋಗಿದ್ದೆ. ಸೊ ಈಗ ಸ್ವಲ್ಪ ಚಿಟಿಗೆಯಷ್ಟು ಅರಿಶಿನ ಕೂಡ ಹಾಕ್ಕೊಂಡು ನೀಟಾಗಿ ಮಸ್ಕೋಬೇಕು. ಎಷ್ಟು ನುಣ್ಣಕ್ಕೆ ಸಾಧ್ಯನೋ ಅಷ್ಟಕ್ಕೆ ಮಸ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಅಷ್ಟು ನುಣ್ಣಕ್ಕೆ ಮಾಡೋದಿಲ್ಲ, ಜಾಸ್ತಿ ನುಣ್ಣಕ್ಕಿದ್ರೆ ಯಾರೂ ಇಷ್ಟಪಡೋದಿಲ್ಲ. ಸೊ ಅಷ್ಟು ನುಣ್ಣಕ್ಕೆ ಉಜ್ಕೊಳ್ತೀರ ಹಾಗೆಯೇ ನೋಡಿ, ಇಷ್ಟು ಮಾತ್ರ ಉಜ್ಕೊಂಡ್ರೆ ಸಾಕಾಗುತ್ತೆ. ಹೀಗೆ ಸಾರನ್ನು ಉಜ್ಕೊಂಡ್ಮೇಲೆ ಸೊ ಇಷ್ಟು ಮಾತ್ರ ಸಾಕು. ಅಂದರೆ ಮೆಣಸಿನ್ಕಾಯಿ, ಟೊಮೆಟೊ, ಬೆಳ್ಳುಳ್ಳಿ ಅಷ್ಟನ್ನು ನೀಟಾಗಿ ನಾವು ಉಜ್ಕೊಂಡ್ರೆ ಅಲ್ಲಲ್ಲಿ ಸಿಗುವಂಥದ್ದನ್ನೆಲ್ಲ ಕೂಡ ಸಾಕಾಗುತ್ತೆ. ಮೆಣಸಿನ್ಕಾಯಿ ಉಜ್ಜಿಲ್ಲ ಅಂದರೆ ಖಾರ ಅನ್ನೋದು ಬಿಟ್ಕೊಳ್ಳೋದಿಲ್ಲ ಜಾಸ್ತಿ. ಸೊ ಇಷ್ಟ ಆದರೆ ಸಾಕು. ನಾನು ಇದಕ್ಕೆ ನೀರೇನು ಯೂಸ್ ಮಾಡ್ತಾಯಿಲ್ಲ, ಆಗಲೇ ನಾವು ಬಸ್ಕೊಂಡಿದ್ವಲ್ಲ ಸಾರಲ್ಲಿರೋ ನೀರು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಿರೋರು ತೆಳ್ಳಗೆ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ತೆಳ್ಳಗೆ ಯಾರೂ ಇಷ್ಟಪಡೋದಿಲ್ಲ. ಸ್ವಲ್ಪ ಸಾರು ಅನ್ನೋದು ಯಾವಾಗಲೂ ಗಟ್ಟಿಯಾಗಿ ಇರಬೇಕು ನಮ್ಮ ಮನೆಯಲ್ಲಿ. ಸೊ ನಾನು ಗಟ್ಟಿಯಾಗಿಯೇ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟ ಆದರೆ ನಮಗೆ ಒಂದು ದಿನಕ್ಕೆ ಸಾಕಾಗುತ್ತೆ. ಈಗ ಬೆಳಗ್ಗೆ ಮಾರ್ನಿಂಗ್ ಮಾಡಿದ್ರೆ ಆಲ್ರೆಡಿ ಟಿಫನ್ ಮಾಡಿರ್ತೀವಿ. ನಮ್ಮವ್ರು ಮಾತ್ರ ಅನ್ನ ಸಾಂಬಾರು ತಿಂತಾರೆ, ಮಕ್ಕಳು ನಾನು ಟಿಫನ್ ತಿಂದಿರ್ತೀವಿ ಆಲ್ರೆಡಿ. ಮಧ್ಯಾಹ್ನ ಯಾರೂ ಇರೋದಿಲ್ಲ, ನಾನೊಬ್ಬಳೇ ಇರೋದು. ನನಗೆ ಮತ್ತು ನೈಟ್ ಎಲ್ಲರಿಗೂ ಕೂಡ, ಅಂದರೆ ಸ್ವಲ್ಪ ಸಾಂಬಾರಾದರೆ ಸಾಕಾಗುತ್ತೆ, ಜಾಸ್ತಿ ಏನು ಅವಶ್ಯಕತೆ ಇರೋದಿಲ್ಲ. ಈಗ ಇದಕ್ಕೆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಮೇಲೆ ಎಲ್ಲ ಸಿಡಿಯುತ್ತಲ್ಲ, ಸೊ ಅದರಿಂದ ಈ ರೀತಿ ಪ್ಲೇಟನ್ನು ಮುಚ್ಕೊಂಡಾಗ ಅದು ಸೈಡಿಗೆಲ್ಲ ಸಿಡಿದಿರ ಇರುತ್ತೆ. ಈಗ ಇದಕ್ಕೆ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ನಾವು ಆಲ್ರೆಡಿ ಉಜ್ಜಿಟ್ಕೊಂಡಿದ್ವಲ್ಲ ಸಾಂಬಾರು, ಅದನ್ನು ಇದಕ್ಕೆ ಹಾಕ್ಕೊಬಿಡೋಣ. ಸಾಂಬಾರನ್ನು ಯಾವಾಗಲೂ ಕೂಡ ಒಗ್ಗರಣೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸಬಾರ್ದು. ಒಗ್ಗರಣೆ ಹಾಕಿದ್ಮೇಲೆ ಸಾಂಬಾರನ್ನ ಆಫ್ ಮಾಡ್ಕೊಬಿಡಬೇಕು. ನಾವು ನೀರನ್ನು ಏನಾದರೂ ಇನ್ನು ಸ್ವಲ್ಪ ಆ್ಯಡ್ ಮಾಡೋಂಗಿದ್ರೆ ಸಪ್ರೇಟಾಗಿ ಉಜ್ಕೊಂಡ್ಮೇಲೆ ನೀರನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನಂತರ ಅದಕ್ಕೆ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟಾಗಿರುತ್ತೆ. ಒಗ್ಗರಣೆ ಹಾಕ್ಕೊಂಡ್ಮೇಲೆ ಆದಷ್ಟು ಕುದಿಸ್ಕೋಬೇಡ್ರಿ ಸಾರನ್ನು, ಸ್ಟವ್ನ ಆಫ್ ಮಾಡ್ಕೊಬೇಡಿ.
ನೋಡಿ ಒಗ್ಗರಣೆ ಹಾಕ್ತಲೇ ಒಂದು ಸ್ವಲ್ಪ ಕುದಿ ಬಂತು. ನಾನೀಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಜ್ಜಿಗೆಗೆ ಹೆಪ್ಪನ್ನು ಹಾಕಿದ್ದೆ ನೋಡಿ. ಮೊಸರನ್ನ ಈ ಬಾಟ್ಲಿಗೆ ಹಾಕಿ ಸ್ವಲ್ಪ ಶೇಕ್ ಮಾಡಿದ್ದೀನಿ. ಈಗ ನೋಡಿ ಎಷ್ಟೊಂದು ಬೆಣ್ಣೆ ಬೆಂದಿದೆ. ಇದನ್ನು ಆಮೇಲೆ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಲ್ಲ ಕೆಲಸ ಕೂಡ ಮುಗಿದಿದೆ. ಪಾತ್ರೆ ವಾಶ್ ಮಾಡಿದ್ದೆಲ್ಲ ಆಗಿದೆ. ಅನ್ನ ಕೂಡ ರೆಡಿ. ಅನ್ನ ಸಾಂಬಾರೆಲ್ಲ ಕೂಡ ಆಗಿದೆ. ಪಾತ್ರೆ ಎಲ್ಲ ತೊಳೆದು ಮುಗಿಸಿದ್ದೀನಿ. ಈಗ ತಿಂದ ಮೇಲೆ ಒಂದು ಸ್ವಲ್ಪ ತಟ್ಟೆಗಳದೇನಾದರೂ ಇದ್ದರೆ ವಾಶ್ ಮಾಡ್ಕೋಬೋದು. ಆಚೆ ಕೂಡ ಕಸ ಗುಡಿಸಿರೋದು ಎಲ್ಲ ಕೂಡ ಪೂಜೆ ಕೂಡ ಮುಗ್ದಿದೆ. ಸೊಪ್ಪು ಆಗಲೇ ನಾನು ತೋರಿಸ್ದೆ ಅಲ್ಲ, ಮಿಕ್ಕಿರೋ ಸೊಪ್ಪನ್ನ ಸ್ವಲ್ಪ ಅದರಲ್ಲಿರೋ ತೇವಾಂಶ ಹೋಗಲಿ ಅಂತೇಳಿಬಿಟ್ಟು ಅಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ಫ್ರೀಝರಲ್ಲಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ಬಾಯ್.